ನಮಸ್ಕಾರ ವೀಕ್ಷಕರೇ, ಬಹಳ ವರ್ಷಗಳ ನಂತರ ನಿಮ್ಮೆಲ್ರಿಗೂ ಕೂಡ ವೇದಿಕ್ ಉತ್ತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ನಿಮ್ಮೆಲ್ಲರನ್ನೂ ಕೂಡ ಭೇಟಿ ಮಾಡಿ. ಆದರೆ ಈಗ ಹೊಸ ರೀತಿಯಲ್ಲಿ ನಂಬರ್ಗಳ ಮೂಲಕ, ಸಂಖ್ಯಾಶಾಸ್ತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಈ ವರ್ಷ ಅಂದರೆ 2026 1ನೇ ತಾರೀಕಿನಲ್ಲಿ ಜನಿಸಿದವರಿಗೆ ಯಾವ ರೀತಿಯ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ ಅನ್ನೋದರ ಜೊತೆಗೆ 1, 10, 19, 28 ಈ ಒಂದು ನಂಬರ್ನಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ, ಈ ವರ್ಷ ಯಾವೆಲ್ಲ ರೀತಿಯ ಪ್ರಯೋಜನಗಳು ನಿಮಗಾಗತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ಗುರುಭ್ಯೋ ನಮಃ. 1, 10, 19, 28 ಸಂಖ್ಯಾಶಾಸ್ತ್ರದಲ್ಲಿ ಒಂದು ರೀತಿ ಇವರನ್ನು ರೂಲಿಂಗ್ ನಂಬರ್ ಅಂತಲೇ ಕರೀತಾರೆ. ಸೂರ್ಯನ ಸಂಖ್ಯೆ ಇದು. ಗ್ರಹಗಳ ರಾಜ ಅಂತಲೂ ಕೂಡ ಕರೀತಾರೆ. ಎಂದಿಗೂ ಕೂಡ ಯಾರ ಮುಂದೆನೂ ಕೂಡ ನಾನು ತಲೆ ಬಗ್ಗಲ್ಲ ಅನ್ನುವಂತಹ ಕ್ಯಾರೆಕ್ಟರ್ ಇವರದ್ದಾಗಿರುತ್ತೆ. ನಾನು ಯಾವಾಗಲೂ ರಾಜನಂತಲೇ ಬದುಕ್ತೀನಿ, ರಾಜನಂತಲೇ ಇರ್ತೀನಿ ಅನ್ನುವಂಥದ್ದು ಇವರ ಆಸೆ. ಕಮಾಂಡಿಂಗ್ ರೋಲ್, ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟಿಗೆ ಹೇಳಿ ಮಾಡಿಸಿದವರು. ಯಾರಿಗೇ ಆದ್ರೂ ಕೂಡ ಒಂದು ಕೆಲಸವನ್ನು ಹೇಳಿ ಮಾಡಿಸಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಒಂದೇ ನಂಬರ್ ಅವ್ರಿಗಿರುತ್ತೆ. ಯಾವುದೇ ಕೆಲಸ ಆದರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ, ಮಾಡಿಸ್ತಾರೆ. ಇನ್ನು ದುಬಾರಿ ವಸ್ತುಗಳ ಬಳಕೆ ವಿಚಾರದಲ್ಲಿ ತುಂಬಾ ಕ್ರೇಜ್ ಇರುತ್ತೆ. ಶ್ರೀಮಂತ ವ್ಯಕ್ತಿಗಳಾಗಿರ್ತಾರೆ ಅಥವಾ ಅನುಕೂಲಕರವಾಗಿರುವಂತಹ ಮನೆಯಲ್ಲಿ ಇವರು ಹುಟ್ಟಿರ್ತಾರೆ. ಬೈ ಎನಿ ಚಾನ್ಸ್ ಇವರು ಹುಟ್ಟಿದ ಮನೆ ಏನಾದರೂ ಬಡತನದಲ್ಲಿದ್ದರೆ, ಅವರು ಹುಟ್ಟಿದ ನಂತರ ಆ ಮನೆ ಲಕ್ಷ್ಮಿಯ ಆಗಮನ ಆಗುತ್ತೆ. ಅವ್ರಿಗೇನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಳ್ತಾರೆ. ಒಟ್ಟಾರೆ 1ನೇ ನಂಬರ್ ಅವರು ರೂಲರ್ ಅಂತಲೇ ಹೇಳ್ಬೋದು. ಇನ್ನು 10ನೇ ನಂಬರ್ ಅಂತ ಹೇಳಿದ್ರೆ, ಇದು 1ರ ಮುಂದೆ 0 ಬರೋದ್ರಿಂದ ಸ್ವಭಾವದಲ್ಲಿ ಕೊಂಚ ಅಂದರೆ 1ನೇ ನಂಬರ್ ತೊಗೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಹಾಗೆ ಇವರ ಜೀವನ ಕೂಡ ವೃತ್ತಾಕಾರ ಆಗಿರುತ್ತೆ. ಅಂದರೆ ಒಂದೊಂದು ಸಲ ನಗ್ತಾ ಇರ್ತಾರೆ, ಒಂದೊಂದು ಸಲ ಅಳ್ತಾರೆ, ಒಂದೊಂದು ಸಲ ತುಂಬ ಅದ್ಭುತವಾದಂತಹ ಖುಷಿಯಾಗಿರ್ತಾರೆ, ಸಕ್ಸಸ್ ಕಾಣ್ತಾರೆ, ಅದೇ ರೀತಿ ದಪ್ಪ ಅಂತ ಬೀಳ್ತಾರೆ. ಸೊ ಇದು 10ನೇ ನಂಬರ್ನಲ್ಲಿ ಹುಟ್ಟಿದವರ ಒಂದು ಜೀವನ ಆಗಿರುತ್ತೆ. ಆ ನಂಬರ್ನ ಸ್ವಭಾವ ಆಗಿರುತ್ತೆ. ಅಂದರೆ ಯಾವುದೋ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅವರಿಗೆ. ಏರಿಳಿತ ಅನ್ನೋದು ಅವರ ಜೀವನದಲ್ಲಿ ಇದ್ದೇ ಇರುತ್ತೆ. 1ನೇ ನಂಬರ್ ಅವ್ರನ್ನ ಹೋಲಿಕೆ ಮಾಡಿ ನೋಡಿದ್ರೆ ಈ 10ನೇ ನಂಬರ್ ಅವ್ರು ಇರ್ತಾರಲ್ಲ, ಸೊ ನ್ಯೂಟ್ರಲ್ ಲೈಫ್ ಅಂತ ಇವರು ಹೇಳ್ಬೋದು. ಇದಾದ ನಂತರ 19ನೇ ನಂಬರ್ ಕೂಡ 1ರ ಸಂಖ್ಯೆ ಅಂತಲೇ ಪರಿಗಣನೆ ಮಾಡ್ತೀವಿ. 19 ಯಾವ ರೀತಿ ಅಂತ ಹೇಳಿದ್ರೆ, ಇದು ಒಂದು ರೀತಿ 1 ಮತ್ತು 9 ಬರೋದ್ರಿಂದ 1 ಅಂತ ಹೇಳಿದರೆ ರಾಜ, 9 ಅಂತ ಹೇಳಿದರೆ ಸೇನಾಪತಿ. ಜಸ್ಟ್ ಇಮ್ಯಾಜಿನ್, ರಾಜ ಮತ್ತು ಸೇನಾಧಿಪತಿ ಇಬ್ಬರು ಒಟ್ಟಿಗೆ ಸೇರಿದ್ರೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಐಡಿಯಾ ಮಾಡಿದ್ದಾರೆ, ಎಷ್ಟೆಲ್ಲ ರಾಜ್ಯಗಳನ್ನು ಗೆಲ್ಲಬಹುದು. ಅದೇ ರೀತಿ ಇವರು ಕೂಡ 1 ಸೂರ್ಯನ ನಂಬರ್ ಆದರೆ 9 ಕುಜನ ಸಂಖ್ಯೆ ಆಗಿರೋದ್ರಿಂದ ಇಬ್ಬರು ಒಟ್ಟಿಗೆ ಸೇರಿದ್ರೆ ಅದ್ಭುತಗಳೇ ನಡೆಯುತ್ತೆ. IAS IPS ಅನ್ನುವಂಥದ್ದು ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಈಸಿಯಾಗಿ ಕ್ಲಿಯರ್ ಮಾಡಿ ಆ ಒಂದು ಪದವಿಯನ್ನು ಪಡ್ಕೊಳ್ಳುವಂತಹ ಯೋಗ 19ನೇ ನಂಬರ್ ಅವ್ರಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಂತರ ಬರುವಂಥದ್ದೇ 28ನೇ ನಂಬರ್. 28 ಅಂದರೆ ಅದು ಕೂಡ 8, 2, 10, 1 + 0 ಅಂದರೆ ಒಂದೇ ಬರುತ್ತೆ. 2 ಅಂತ ಹೇಳಿದರೆ ಅದು ಚಂದ್ರನ ನಂಬರ್ ಆಗಿರುತ್ತೆ. 8ನೇ ನಂಬರ್ ಅಂತ ಹೇಳಿದ್ರೆ ಅದು ಶನಿ ಮಹಾತ್ಮನ ನಂಬರ್ ಆಗಿರುತ್ತೆ. ಅಂತ ಹೇಳಿದರೆ ಚಂದ್ರನ ನಂಬರ್ ಆಗಿರೋದ್ರಿಂದ ಚಂಚಲ ಮನಸ್ಥಿತಿ ಇರುತ್ತೆ. ಇನ್ನು ಶನಿ ಮತ್ತು ಚಂದ್ರ ಇಬ್ಬರು ಸೇರಿದಾಗ ಚಂದ್ರಮ ಅನ್ನುವಂಥದ್ದನ್ನೇ ಕರಿತೀವಿ. ಸೊ ಸೂರ್ಯನಿಗೆ ಇವರಿಬ್ಬರೂ ಕೂಡ ಒಂದು ರೀತಿ ಓಕೆ ಅನ್ನೋ ಥರದಲ್ಲಿರೋದ್ರಿಂದ ಸಾಮಾನ್ಯವಾಗಿ ಇವರಿಗೆ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆ ಜಾಸ್ತಿ ಇರುತ್ತೆ, ಕಣ್ಣಿನ ದೃಷ್ಟಿಗೆ ಸಂಬಂಧಿಸಿರುತ್ತೆ, ಜೊತೆಗೆ ಸಾಂಸಾರಿಕ ಜೀವನದಲ್ಲೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದು. ಆದರೆ ನಾಯಕತ್ವದ ಗುಣ ಇವರಿಗಿರುತ್ತೆ. 2026ರಲ್ಲಿ 1ನೇ ನಂಬರ್ ಅವರಿಗೆ ಯಾವ ರೀತಿ ಅದೃಷ್ಟ ಅಂತ ನೋಡೋದಾದರೆ, 2026ನ ಟೋಟಲ್ ಮಾಡಿದಾಗಲೂ ಕೂಡ ನಮಗೆ 1 ಅನ್ನುವಂತಹ ನಂಬರೇ ಬರುತ್ತೆ. ಅಂದರೆ 6, 2, 8, 2, 10. 10 ಅಂದರೆ 1. ಸೊ ಈ ವರ್ಷದ ಅಧಿಪತಿ ಕೂಡ ಸೂರ್ಯನೇ ಆಗಿರ್ತಾರೆ. ಗ್ರಹಗಳ ಸ್ಥಾನದಲ್ಲಿ ಮೊದಲ ಸ್ಥಾನ ಗುರುಗೆ. ಇವರಂತೂ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು, ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಈ ವರ್ಷ ತುಂಬ ಒಳ್ಳೆಯದು ನಿಮಗೆ. ನಿಮ್ಮ ಸಂಖ್ಯೆ, ವರ್ಷದ ಸಂಖ್ಯೆ 2 ಒಂದೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೈರ್ಯವಂತರು. ಜೊತೆಗೆ ಈ ವರ್ಷ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿನೇ ಇರುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಇದ್ದರೆ ಒಳ್ಳೆಯದು. ಆದರೆ
ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಈ ವರ್ಷ ಟ್ರಾನ್ಸ್ಫರ್ ಆಗುವಂಥದ್ದು, ಹಾಗೆ ಪ್ರಮೋಷನ್ ಆಗುವಂಥದ್ದು, ನಿಮ್ಮದೇನಾದರೂ ಹಳೆಯ ಅಂದರೆ ಕೇಸ್ಗಳಿದ್ದು ನೀವೇನಾದರೂ ಸಸ್ಪೆನ್ಷನಲ್ಲಿದ್ದರೆ ಅಥವಾ ಬೇರೆ ರೀತಿಯ ಸಮಸ್ಯೆಗಳನ್ನು ಕೋರ್ಟ್ ಕಚೇರಿ ಅಂತ ಅಳಿತಿದ್ರೆ ಎಲ್ಲವೂ ಕೂಡ ಈ ವರ್ಷ ಬಗೆಹರಿಯುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಟ್ರೈ ಮಾಡ್ತಿರೋರಿಗೆ ಅದೃಷ್ಟದ ವರ್ಷ. ಮದುವೆನೂ ಕೂಡ ಆಗುತ್ತೆ, ಮಕ್ಕಳಿಲ್ಲದವರಿಗೆ ಸಂತಾನ ಕೂಡ ಆಗುತ್ತೆ. ಸೈಟು ಹಾಗೆ ಎಲ್ಲ ರೀತಿಯ ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಸಿಕ್ಕಾಪಟ್ಟೆ ಜಾಕ್ಪಾಟ್ ಸಿಗುತ್ತೆ. ಇನ್ನು ಆರೋಗ್ಯದ ಸಮಸ್ಯೆ ಅಂತ ಹೇಳಿದರೆ ಕಣ್ಣಿನ ಸಮಸ್ಯೆ ಬರುತ್ತೆ, ಮೈಗ್ರೇನ್ ತಲೆನೋವಿನಿಂದ ಸ್ವಲ್ಪ ಹುಷಾರಾಗಿರಿ. ಇನ್ನು ಹಾರ್ಟ್ ರಿಲೇಟೆಡ್ ಮೆಡಿಕೇಷನ್ ಏನಾದರೂ ನೀವು ಇದ್ದರೆ ಮೆಡಿಕೇಷನಲ್ಲಿದ್ದರೆ ಸ್ವಲ್ಪ ಜಾಗರೂಕತೆಯಾಗಿರಿ. ಆ್ಯಂಡ್ ಸಂಖ್ಯಾಶಾಸ್ತ್ರದ ಪ್ರಕಾರ 1, 10, 19, 28ನೇ ತಾರೀಕಿನ ಹುಟ್ಟಿದವರ ಸಂಖ್ಯೆ ಒಂದಾಗಿರುತ್ತಲ್ಲ, ಇದು ಸೂರ್ಯ ಅಧಿಪತಿ ಆಗಿರೋದ್ರಿಂದ ನಿಮಗೆ ಹೊಸ ವೃತ್ತಿಯನ್ನು ಆರಂಭಿಸೋದಕ್ಕೆ ಈ ವರ್ಷ ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ ಈ ವರ್ಷ ತುಂಬ ಜಾಸ್ತಿನೇ ಇರುತ್ತೆ. ಧನಲಾಭ, ಹಳೆ ಹೂಡಿಕೆಗಳಿಂದ ಈ ವರ್ಷ ನಿಮಗೆ ಲಾಭ ಬರುತ್ತೆ. ಹೊಸ ಹೂಡಿಕೆ ಮಾಡೋದಕ್ಕೂ ಕೂಡ ಇದು ಸೂಕ್ತ ಸಮಯ. ಖರ್ಚುಗಳು ಒಂದು ರೀತಿ ಆದಾಯ ಹೆಚ್ಚಾದರೂ ಕೂಡ ವೈಭೋಗದ ಜೀವನ ಮಾಡೋ ಆಸೆ ಆಗಿರೋದ್ರಿಂದ ನಿಮ್ಮದು ಹೊಸ ಆಸ್ತಿಯನ್ನು ಖರೀದಿಸೋದಕ್ಕೆ ಅಂತಲೇ ಹೆಚ್ಚು ಹಣವನ್ನು ನೀವು ಈ ವರ್ಷ ವ್ಯಯ ಮಾಡ್ತೀರಾ. ಲಕ್ಕಿ ಸ್ಟೋನ್ ಅಂತ ಹೇಳಿದರೆ ಮಾಣಿಕ್ಯ ಅಂತ ಹೇಳ್ತಾರೆ. ಆದರೆ ಯಾವುದಕ್ಕೂ ನಿಮ್ಮ ಜನ್ಮ ಕುಂಡಲಿ ದಶಾಭುಕ್ತಿಯನ್ನು ನೋಡಿ ಅದನ್ನು ಜ್ಯೋತಿಷಿಗಳ ಮಾರ್ಗದ ಸೂಚಿಯಂತೆ ನೀವು ಅದು ಧರಿಸೋದು ಒಳ್ಳೆಯದು. ಇನ್ನು ಇದೆಲ್ಲ ಆದಮೇಲೆ ಒಂದಷ್ಟು ಸೂರ್ಯನಿಗೆ ಹತ್ತಿರವಾಗಿರುವಂಥದ್ದು ಒಂದಷ್ಟು ಕೆಲಸವನ್ನು ಮಾಡಬೇಕಲ್ವ. ಅಂದರೆ ದೇವರ ವಿಚಾರದಲ್ಲಿ ಶುಭ ಫಲಗಳ ನಿರೀಕ್ಷೆ ಬೇಕಂದರೆ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ವೈಯಕ್ತಿಕ ಜೀವನದ ಬಗ್ಗೆ ಖಂಡಿತ ಪ್ರಯೋಜನ ಸಿಗುತ್ತೆ. ಆದಿತ್ಯ ಹೃದಯ ಸ್ತೋತ್ರ ಅಂತ ಬರುತ್ತೆ, ಅದನ್ನು ಪಠಿಸೋದು ಅದ್ಭುತ ಯಶಸ್ಸಿಗೆ ಕಾರಣ ಆಗುತ್ತೆ. ಇನ್ನು ನೀವೇನಾದರೂ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದೆ ಅಂದರೆ ಅದು ಮಾನಸಿಕ ಸ್ಥಿರತೆಯನ್ನು ಸಂಯಮಕ್ಕೆ ಸಹಕಾರಿಯಾಗುತ್ತೆ. ಒಟ್ಟಾರೆಯಾಗಿ 2026ನೇ ವರ್ಷ ಏನು 1, 10, 19, 28ನೇ ನಂಬರ್ಗಳೇನಿರ್ತೀರಾ ಅವರಿಗೆ ಸುವರ್ಣ ಅಂದರೆ ಗೋಲ್ಡನ್ ಇಯರ್ ಅಂತಲೇ ಕರೀಬಹುದು. ಒಟ್ಟಾರೆ ಹೇಳೋದಾದರೆ ಮಾತಿನ ಮೇಲೆ ಸ್ವಲ್ಪ ಇಡ್ತಾ ಇರಲಿ, ನಿಮ್ಮ ಬಗ್ಗೆ ಕೊಂಚ ಎಚ್ಚರಿಕೆಯಿಂದ ಇರೋ ಮೂಲಕ ನೀವೇನನ್ನು ಅಂದ್ಕೊಂಡಿರ್ತೀರಾ ಎಲ್ಲವನ್ನೂ ಕೂಡ ಸಾಧಿಸೋಕೆ 2020 ಆರೋಗ್ಯದ ವಿಚಾರದಲ್ಲಿ ದೈಹಿಕವಾಗಿ ಹೆಚ್ಚು ಶಕ್ತಿಯುತವಾಗಿರ್ತೀರಾ. ವರ್ಷದ ಸೂರ್ಯನ ಬಂದಿರೋದ್ರಿಂದ ಮತ್ತೊಮ್ಮೆ ಹೀಟ್ ಆಗುವಂಥದ್ದು, ರಕ್ತದೊತ್ತಡ, ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಈ ಸಲಹೆಯನ್ನು ಕೂಡ ನಮಗೆ ಹೆಚ್ಚು ಕಮೆಂಟ್ ಮಾಡೋ ಮೂಲಕ ತಿಳಿಸಿದ್ರೆ, ಇಲ್ಲಂದರೆ ಹಳದಿ ಕೇಸರಿ ಹಾಕೋದಕ್ಕೆ ಕೆಂಪು ಬಣ್ಣ. ಶುಭ ದಿನಗಳು ನಿಮಗೆ ಭಾನುವಾರ ಆಗುತ್ತೆ. ಸೋಮವಾರ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೇದಿಕ್ ಉತ್ತರ ಕನ್ನಡ ಯೂಟ್ಯೂಬ್ ಚಾನಲ್.